ಸನ್ಮಾನ್ಯ ಅಧ್ಯಕ್ಷರೇ, ನಾನು ಜಾಸ್ತಿ ವಾದ ಮಾಡಲ್ಲ. ವಿಜಯೇಂದ್ರ ಅವರು ಆಮೇಲೆ ಮಾತಾಡ್ತಾರೆ. ನಮ್ದು ಈ ಸದನದಲ್ಲಿ ಆಡಳಿತ ಪಕ್ಷ ಅಂದಮೇಲೆ ವಿರೋಧ ಪಕ್ಷನೂ ಮುಂದಿನ ಸಭಾಧ್ಯಕ್ಷರು ಇದಕ್ಕೆ ಮುಂದಿನ ಅಜೆಂಡಾಗಳು ಅವರು ಈ ನಿರ್ಧಾರದಿಂದ ಅವರಿಗೆ ಆಗ್ತಾ ಇದೆ, ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇದು ರಾಜ್ಯದ ಜನರಿಗೆ ನಿಮಗೆ ಮನೆ ನಿಮಗೆ ಕೇಳ್ತೀವಿ. ಸಿಕ್ಕಿ ಮಾತಾಡಿ ರೂಲ್ ಪ್ರಕಾರ ಪ್ರತಿಯೊಂದು ಸ್ಟೇಟ್ಮೆಂಟ್ ಅಲ್ಲಿ ನೀವು ಚರ್ಚೆ ಮಾಡಿದ್ರೆ ಅರ್ಥ ಚರ್ಚೆ ಮಾಡ್ತಿಲ್ಲ, ಪ್ರಶ್ನೆ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದೇವೆ. ಆಡಳಿತ ಪಕ್ಷ ಕೊಟ್ಟಿದ್ದೀವಿ, ಪ್ರತಿಪಕ್ಷ ನಿಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ. ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದೀರಿ. ನೀವು ಎಲ್ಲಾ ಬಿಲ್ಗೆ ಸಹಕಾರ ಕೊಟ್ಟಿದ್ದೀರಿ, ಚರ್ಚೆ ಮಾಡಿದ್ದೀರಿ, ಎಲ್ಲಾ ರಾತ್ರಿದನ್ನು ಕೂತ್ಕೊಂಡಿದ್ದೀರಿ, ಬೆಳಿಗ್ಗೆ ಬೇಗ ಬಂದಿದ್ದೀರಿ, ಮಧ್ಯಾಹ್ನ ಬೇಗ ಇದನ್ನು ಕೂಡ ನಾನು ಹೇಳಿದಾಗ ಕೇಳಿ ಕರೆಕ್ಟ್ ಆಗ್ತದೆ. ನಮ್ಮ ಪರಮಾಧಿಕಾರ ಅದ್ರ ಪ್ರಶ್ನೆ ಮಾಡೋದಕ್ಕೆ ಅವ್ರಿಗಿಲ್ಲ. ಆಯ್ತು ಸನ್ಮಾನ್ಯ ಆಯ್ತು, ಚರ್ಚೆ ಬೇಡ ಇಲ್ಲಿ. ಈಗ ವಿಜಯ ಅಜೆಂಡಾ ಹೋಗ್ಬೇಕು ಬೇಡ, ಯಾಕೆ ಮತ್ತೆ ಮಾತಾಡ್ತಾರೆ. ನೆಕ್ಸ್ಟ್ ಅಜೆಂಡಾ ಮುಗಿಸ್ತೀನಿ. ರೂಲಿಂಗ್ ಕೊಡ್ತಕ್ಕಂಥದ್ದು ಪರಮಾಧಿಕಾರ ತಾವು ಮುಂದುವರಿಸಿ. ಹೌದು, ಯಾಕೆ ಟೆನ್ಷನ್ ಆಯ್ತಪ್ಪ ಸುರೇಶ್, ನೀವ್ಯಾರು ಅಧಿಕಾರ ನೀಡಿದ್ದಕ್ಕೆ ಯಾಕೆ ಮಾತಾಡ್ತೀರಿ? ನೀವು ಯಾಕೆ ಮಾತಾಡ್ತೀರಿ? ವಿಜೇಂದ್ರ ರೂಲ್ಸ್ ಅಲ್ಲಿ ಇದೆ ಅಲ್ಲ, ಸುಮಾರು ಹೇಳಲ್ಲ. ನಾಳೆ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಸಭಾಧ್ಯಕ್ಷರು ಆ ಸ್ಥಾನದಲ್ಲಿ ಕೂತಿದ್ದೀರಾ, ನಾವು ಆ ಪೀಠಕ್ಕೆ ಗೌರವ ಕೊಡಬೇಕು, ನಾವು ಕೊಡ್ತೀರಿ. ಇಲ್ಲಿ ಕ್ಲಿಯರ್ ಆಗಿ ಈಗಾಗಲೇ ನಮ್ಮ ನಾನು ಕ್ಲಿಯರ್ ಆಗಿ ಓದಿದ್ದಾರೆ. ಇನ್ನೊಂದ್ಸರಿ ಬೇಕಾದ್ರೆ ಓದಿದ್ದೇನಲ್ಲ, ಬೇಡ ಅಲ್ಲ, ನಾನೇ ಓದಿ ಹೇಳಿದೆ ನಿಮ್ಗೆ. ಇಲ್ಲ ಹೇಳಿಲ್ಲ, ನೀವು ಹೇಳಿಲ್ಲ. ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶ ಇರತಕ್ಕದ್ದಲ್ಲ. ಹೌದು, ಅಲ್ಲಿ ಫುಲ್ ಸ್ಟಾಪ್. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕೆ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು. ಅಧ್ಯಕ್ಷರೇ, ಅಂತಿದ್ರೆ ಕೇಳಿ, ನಿಮ್ಗೆ ನೀಡಬಹುದು. ನೀಡಬಹುದು, ನೀವು ನೀಡಬೇಕು ಅಂತ ನಿಮ್ಗೆ ಅಧಿಕಾರ ಕೊಟ್ಟರೆ, ಗೌರವ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿ. ನೋಡಿ ನಾ ಹೇಳಿ, ಯಾಕೆ ನೀವೆಲ್ಲ ಮಾತಾಡ್ತೀರಿ? ಅಧ್ಯಕ್ಷರೇ, ನಮ್ದೇನು ತಕರಾರಿಲ್ಲ. ನಮ್ದೇನೀಗ ಇವರೆಲ್ಲರೂ ಕೂಡ ಇಲ್ಲಿ ಅಪೋಸಿಷನ್ ಅಲ್ಲಿ ಕೂತಿರೋದನ್ನ ನಾನು ಒಂದಲ್ಲ 4 ಬಾರಿ ನೋಡಿದ್ದೀನಿ. ಡಿ.ಕೆ. ಶಿವಕುಮಾರ್ 8 ಬಾರಿ ಗೆದ್ದಿದ್ರೆ ನಾನು 7 ಬಾರಿ ಗೆದ್ದಿದ್ದೀನಿ. ಇಲ್ಲಿ ಕೂತಾಗ ಏನೇನು ಆಟ ಆಡಿದ್ದಾರೆ ನಾನು ನೋಡಿದ್ದೀನಿ. ಎಷ್ಟೆಷ್ಟು ಸರಿ ಬುಕ್ಗಳನ್ನ
ನಮ್ಮ ಪಾಟೀಲ್ರು ಅದರ ಒಂದು ಅಕ್ಷರ ಬಿಡ್ದಂಗೆ ಓದಿದ್ದೆ ಅರ್ಥನೇ ಆಗಿಲ್ಲ ನಮ್ಗೇನು. ಓದ್ತಾ ಇರೋದು ಈಗ ನಾವು ಒಂದು ಅಕ್ಷರ ಓದಿದ್ಕೆ ನಿಮ್ಗೆ ಬೇಜಾರಾಗುತ್ತೆ. ಬೊಮ್ಮಾಯಿ ಸಾಹೇಬರು ಕೂಡ ಅವಾಗ ಓದ್ತಾ ಇದ್ರು. ಅದು ನಾವು ನೋಡಿದ್ದೇವೆ. ನೋಡಿ, ಯಾವುದೇ ಆಡಳಿತ ಪಕ್ಷ ಇದ್ಮೇಲೆ ವಿರೋಧ ಪಕ್ಷಕ್ಕೂ ಅಷ್ಟೇ ಗೌರವ. ನಮಗೆ ಅದಕ್ಕೆ ಅಲ್ಲೇ ಸೀಟು, ನಮ್ಗೆ ಇಲ್ಲಿ ಸೀಟ್ ಕೊಟ್ಟಿದ್ರು. ನಾವೇನು ನಿಮ್ಗೆ ಕ್ಯಾಂಡಿಡೇಟ್ ಹಾಕಿಲ್ಲ, ನಿಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದಿರಿ. ನೀವು ಸ್ವಲ್ಪ ಸೀಟಲ್ಲಿ ಆ ಕಡೆ ಕೂತ್ಕೊಳ್ಳೋದು, ಸ್ವಲ್ಪ ಈ ಕಡೆ ಬಂದ್ರೆ ಸ್ವರ ಬರ್ತದೆ. ನಾನು ನಿಯಮ ಪ್ರಕಾರ ಹೋಗ್ಬೇಕಾ ಬೇಡ? ನಿಯಮ ಹೇಳಿದೆ, ಎಲ್ಲಾ ನಿಯಮಾವಳಿಗಳಲ್ಲೂ ನೀವು ಏನೇನ್ ಬರ್ದಿದ್ರೆ ಬುಕ್ಕಲ್ಲಿ ಪ್ರಿಂಟ್ ಆಗಿರೋದ್ರು ಬಹುದು ಅಂತಾನೆ ಇರೋದು, ಎಲ್ಲೂ ಇಲ್ಲ ಬಹುದು ಅಂತಾನೆ. ಬಹುದು ಅಂದ್ರೆ ಸ್ಪೀಕರ್ ಈಸ್ ಗ್ರೇಟ್, ದಟ್ ಗ್ರೇಟ್ ಸ್ಪೀಕರ್ ಕಾಂಗ್ರೆಸ್ ಪರವಾಗಿ ಹೋಗ್ಬಾರ್ದು ಅಷ್ಟೇ. ನಮ್ ಕಾಂಗ್ರೆಸ್ ಪರವಾಗಿ ನಾಟ್ ಎ ಕಾಂಗ್ರೆಸ್ ಮ್ಯಾನ್. ನಾವು ಯು ಆರ್ ನಾಟ್ ಎ ಕಾಂಗ್ರೆಸ್ ಮ್ಯಾನ್. ನಾನು ಹೇಳ್ತಾ ಇದ್ದೇನೆ ನೋಡಿ. ಅಲ್ಲ, ಅದಕ್ಕೆ ನೋಡಿ, ನೀವು ಆ ಡೆಮಾಕ್ರಸಿನ ಎತ್ತಿಡಿಬೇಕು ಅಂತ ಹೇಳಿದ್ರೆ ನೀವೊಬ್ಬ ಸ್ಪೀಕರ್ ಅಂತಂದ್ರೆ ರೆಕಾರ್ಡ್ ಅಲ್ಲಿ ಇಳಿಬೇಕು. ಈ ಡಿ ಕೆ ಶಿವಕುಮಾರ್ ಯಾವಾಗ ನೋಡು ಹೇಳ್ತಾನೆ ಇರ್ತಾರೆ, ಏನೋ ಕಲ್ಲುಗಳು, ಏನೋ ಗುಡ್ಡೆ ಸಾಕ್ಷಿಗಳು ಇರ್ಲೇಬೇಕು ಅಂತಾರೆ. ನಿಮ್ ಗುಡ್ಡೆ ಸಾಕ್ಷಿ ಏನಿರ್ತೈತಿ ಇಲ್ಲಿ? ನಿಮ್ ಗುಡ್ಡೆ ಸಾಕ್ಷಿ ಏನು? ಈಗ ಸಿದ್ದರಾಮಯ್ಯ ಸಾಕ್ಷಿ ಗುಡ್ಡೆ ಸರ್. ಈಗ ಕೇಳ್ತಾ ಇರೋದು ನಿಮ್ ಸಾಕ್ಷಿ ಅಲ್ಲ, ನಾವು ನೋಡಿ ಎಲ್ಲ ಬಣ್ಣ ಹೊಡಿಸಿ ಮಾಡಿ ಫಸ್ಟ್ ಕ್ಲಾಸ್ ಇಟ್ಟು ಇದನ್ನೆಲ್ಲ ಡಿಸಿಪ್ಲಿನ್ ತರಿಸಿ ಈಗ ರೀಸೆಂಟ್ ಟೈಮ್ಸ್ ನಾವು ನೋಡಿದಂಗೆ ನಾನು ಓನ್ಲಿ ಪೊಸಿಷನ್ ಕೃಷ್ಣ ಸಾಹೇಬ್ರು ನೋಡಿದ್ದೀನಿ. ಈಸ್ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್. ಈಗ ಗುಡ್ ಮ್ಯಾನರ್. ಆದ್ರೆ ಒಂದನ್ನ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಪ್ಲೀಸ್ ಅಲೋ ಮೈ. ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ. ಈ ವಿಧಾನಸೌಧ ನಿರ್ಮಾಣ ಮಾಡುವಾಗ ಅದ್ಯಾಕೋ ಸ್ಪೀಕರ್ ತಲೆ ಮೇಲೆ ಮಾತ್ರ ಒಂದು ತಕಡಿ ಮಾಡಿದ್ದಾರೆ. ಆ ತಕಡಿ ಬಹಳ ಸಮಾನವಾಗಿದೆ. ಸುರೇಶ್ ಕುಮಾರ್ ಕೇಳ್ತಿರೋದೇನು ಒಂದು ಕ್ಲಾರಿಫಿಕೇಶನ್. ಸುರೇಶ್ ಕುಮಾರ್ ಕ್ಲಾರಿಫಿಕೇಶನ್ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಅಲೋ ಮಾಡದೇ ಇದ್ರೆ ನಾವು ವಿರೋಧ ಪಕ್ಷದಾಗಿದ್ದಾಗ ಬೋಪಾಯಿ ಅವರು ಸ್ಪೀಕರ್ ಇದ್ದಾಗ ತಕ್ಕಡಿ ಎಲ್ಲ ಹೋಗಿತ್ತು. ಎಲ್ಲಿತ್ತು ಈಗ ನೀವು ನೋಡ್ತೀರಾ, ತಕ್ಕಡಿ ನೋಡ್ತೀರಾ, ನೋಡಿ ಹೋಗಿತ್ತು ಖರೀದಿ ಹೋಗಿತ್ತು. ಆಪರೇಷನ್ ಕಮಲ ಖರೀದಿ ಅವಕಾಶ ಇಲ್ಲ ಅಂತ ನೀವು ರೂಲಿಂಗ್ ಚರ್ಚೆಗೆ ಹೋಗ್ಬೇಕು. ಯು ಆರ್ ಟೇಕಿಂಗ್ ಎ ರಾಂಗ್ ಕೇಸ್. ಅವರೆಲ್ಲ ದೇ ಆರ್ ಸೋ ಹ್ಯಾಪಿ. ಎಷ್ಟೋ ಜನ ಹತ್ರ ಮಾತಾಡಿದ್ರು, ಎಷ್ಟು ಖುಷಿಲಿದ್ದಾರೆ. ನಾನು ಹೇಳ್ತಾ ಇದ್ದೀನಿ 25 ವರ್ಷದಿಂದ ನಾನು ಚರ್ಚೆ ಬೇಡ. 25 ವರ್ಷದಿಂದ ಸಮಸ್ಯೆನ ಇವತ್ತು ಬಗೆಹರಿಸಿದೀವಿ. ಯು ಶುಡ್ ಆಲ್ಸೋ ಬಿ ವೆರಿ ಹ್ಯಾಪಿ. ಈಗ ಈಗ ಅದ್ರ ಬಗ್ಗೆ ಚರ್ಚೆನೇ ಬೇಡ. ಬಿ ವೆರಿ ಹ್ಯಾಪಿ. ಈಗ ಚರ್ಚೆನೇ ಬೇಡ. ಡಿ ಕೆ ಶಿವಕುಮಾರ್ ನೋಡಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ? ಬಸಂತಪ್ಪ ಯಾಕೆ ಏನಾಗ್ತದೆ ನಿಮ್ಗೆ? ಸೀಟ್ ಚೇಂಜ್ ಮಾಡಿ ಸರಿ ಇಲ್ವಾ? ನಿನ್ ಸೀಟ್ ಚೇಂಜ್ ಮಾಡ್ಬೇಕು ಅಲ್ಲಿಂದ. ಪ್ರತಿಯೊಂದು ಗೆದ್ದು ನಿಲ್ತಂತ ಹೇಳಿದ್ರೆ ಅಧ್ಯಕ್ಷರೇ, ನಾವು ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾತಾಡಿದ್ರು ರೆಕಾರ್ಡ್ ಅಲ್ಲಿ ನೋಡಿ. ಈಗ ಅವ್ರೇನ್ ಹೇಳಿದ್ರು? ಕೇಳಿ, ಅವ್ರಿಗೇನ ಇಲ್ವಾ? ನಾನು ಹೇಳ್ದೆ ಕೇಳಿ. ಈಗ ಹೌದು, ಅವರು ಈ ರಾಜಣ್ಣ ಹೋದ್ಮೇಲೆ ಬಹಳ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ, ಬಹಳ ಫಾಸ್ಟ್ ಇದ್ದಾರೆ. ಅದಕ್ಕೆ ಕೇಳ್ತಾ ಇದ್ದಾರೆ. ಅದಕ್ಕೆ ಕಳೆ ಬಂದಿದೆ. ನಾನು ಅವ್ರೇನ್ ಹೇಳಿದ್ರು, ನಮ್ಮ ಪಾರ್ಟಿಯ ಎಲ್ಲ SC STಗಳು ಬಹಳ ಖುಷಿಯಾಗಿದ್ದಾರೆ. ಆಯ್ತು, ಓಕೆ, ಅವ್ರ ಮಾತಿಗೆ ನಾನು ಬರ್ತೀನಿ. ನಾನ್ ಮಾತಾಡಲ್ಲ, ಕೂತ್ಕೊಂತೀನಿ. ಅವ್ರಿಗೆ ಅವಕಾಶ ಕೊಡಿ, ಮಾತಾಡಪ್ಪ. ಆಯ್ತು, ಅವರೇ ಮಾತಾಡ್ಲಿ. ಅವರೇ ಕ್ಲಾರಿಫಿಕೇಶನ್ ನಿಲ್ಲಿ ಚಂದ್ರನ್ಲಿ. ನೀವೇ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ನಾನು ಯಾಕೆ ಕೂತ್ಕೊಂಡದ್ದು? ಅದಕ್ಕೆ ನೋಡಿ ಅಧ್ಯಕ್ಷರೇ, ಈಗ ಗಾಡಿ ಮುಂದೆ ಹೋಗ್ಬೇಕು. ಈಗ ಗಾಡಿ ಮುಂದೆ ಹೋಗ್ಬೇಕು, ರೋಡ್ ಎಲ್ಲ ಬ್ಲಾಕ್ ಎಲ್ಲ ಕ್ಲಿಯರ್ ಮಾಡ್ಬೇಕು. ಇದಕ್ಕೆ ಒಂದ್ ಸ್ವಲ್ಪ ಸಹಕಾರ ಮಾಡಿ.
ಅಲ್ಲ, ಸಭಾಧ್ಯಕ್ಷರೇ, ನಿಮ್ಮಲ್ಲಿ ಆ ಶಕ್ತಿ ಐತಿ, ನಾವು ರೂಲಿಂಗ್ ನಿಮ್ಮಲ್ಲಿ ಆ ಮನಸ್ಸು ಐತಿ. ರೂಲಿಂಗ್ ಕ್ಲಿಯರ್ ಮಾಡುವಂತ ಮನಸ್ಸು ಕ್ಲಿಯರ್ ಮಾಡೋ ಶಕ್ತಿ ಇದೆ. ಕ್ಲಿಯರ್ ಮಾಡಿ. ನೋಡಿ, ಪ್ರತಿಪಕ್ಷ ಸ್ವಲ್ಪ ಕೂತ್ಕೊಳ್ಳಿ. ಎಲ್ಲ ಸದಸ್ಯರ ಕೇಳಿ, ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಸದಸ್ಯರ ಕೇಳಿ. ನೀವೆಲ್ಲ ಸೇರಿ ನನಗೆ ಇಲ್ಲಿ ಕೂತ್ಕೊಳಿಸಿದ್ರಿ, ಹೌದಾ? ಕೂತ್ಕೊಂಡ ನಂತರ ಈಗ ಒಟ್ಟಾರೆ ನನ್ನ ಒಂದು ತೀರ್ಮಾನ ಕೊಟ್ಟಾಗ ಅದಕ್ಕೊಂದು ಒಪ್ಪಬೇಕಲ್ಲ. ತೀರ್ಮಾನ ಕೊಟ್ಟಾಗ ಅದನ್ನು ನೀವೆಲ್ಲ ಒಪ್ಪಬೇಕಲ್ಲ. ನಿಲ್ಲಪ್ಪ, ಈಗ ಆಯ್ತು, ಅಪೀಲ್ ಓಕೆ. ಈಗ ಆಸ್ ಅಪೋಸಿಷನ್ ಆಗಿ ನೀವು ಕೇಳುವಂಥದ್ದು ಕರೆಕ್ಟ್. ಅಪೋಸಿಷನ್ ಆಗಿ ರೂಲಿಂಗ್ ಪಾರ್ಟಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಅವರು ರೂಲಿಂಗ್ ಪಾರ್ಟಿ ಅವರು ಕೂಡ ಕರೆಕ್ಟ್. ಇಲ್ಲಿ ರೂಲಿಂಗ್ ಪಾರ್ಟಿ ನೋಡಿ, ಸರ್ಕಾರದ ಮುಖ್ಯಮಂತ್ರಿಗಳು ಬಂದು ಒಂದು ಮಹತ್ವದ ವಿಚಾರದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಕೇಳಿದಾಗ ಅದಕ್ಕೆ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಮಾಡಲೇಬೇಕು. ಸ್ಟೇಟ್ಮೆಂಟ್ ಕೊಟ್ಟರು. ಸ್ಟೇಟ್ಮೆಂಟ್ ಕೊಟ್ಟ ನಂತರ ಯಾವುದೇ ಒಂದು ಸ್ಟೇಟ್ಮೆಂಟ್ನಲ್ಲಿ ಎಲ್ಲಿಯೂ ಕೂಡ ಚರ್ಚೆಗೆ ಅವಕಾಶ ಇಲ್ಲ. ಆಯ್ತು, ಚರ್ಚೆಗೆ ಅವಕಾಶ ಇಲ್ಲ. ಬೊಮ್ಮಾಯಿಯವರು ಕೊಟ್ಟಾಗ ಇದೇ ಮಾಡಿದ್ರ? ಆಯ್ತು, ನೀವು ಕೇಳುವುದೇನಂತ ಹೇಳಿದರೆ ಇದರಲ್ಲಿ ಆದರೆ ಏನೋ ಕ್ಲಾರಿಫಿಕೇಶನ್ ಸದಸ್ಯರಿಗೆ ಇದ್ದರೆ ಅದರಲ್ಲಿ ಕೊಡಬಹುದು ಅಂತ. ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ ಇದ್ದ ಕಾರಣ ಅವರು ಈಗ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಅವರೇ ಉತ್ತರ ಕೊಡಬೇಕು. ಅದಕ್ಕೆ ನಾಳೆ ಬೆಳಿಗ್ಗೆ ನಿಮ್ಗೆ ಎಂತ ಕ್ಲಾರಿಫಿಕೇಶನ್ ಏನು ಒಂದು ಡಿಸ್ಕಷನ್ಗೆ ತೆಕ್ಕೊಂಡು ಮುಖ್ಯಮಂತ್ರಿಗಳು ಇರ್ತಾರೆ, ಆವಾಗ ಏನು ಬೇಕಾದ್ರೂ ಕೇಳಬಹುದು. ಈಗ ಸ್ಟೇಟ್ಮೆಂಟ್ ಕೊಟ್ಟವರು ಇಲ್ಲ, ಅವ್ರು ನಿಮಗೆ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯ? ಚರ್ಚೆ ಆಗ್ತದೆ, ಬರೇ ನಾವು ಚರ್ಚೆ ಮಾಡ್ಬೇಕು. ನೀವು ಚರ್ಚೆ ಮಾಡ್ಬೇಕಂತಲೇ ಚರ್ಚೆ ಮಾಡ್ಬೇಕು ಹೊರತು ಸಕಾರಾತ್ಮಕವಾಗಿ ನೀವು ಆಲೋಚನೆ ಮಾಡಿ. ಮ್ಯಾಟರ್ ಆಫ್ ಏನಿದೆ ಇವತ್ತು ನಾಳೆ ಬೆಳಿಗ್ಗೆ ತನಕ ಇನ್ನು ಎಷ್ಟು ಹೊತ್ತು ಇರೋದು, ಸ್ವಲ್ಪ ಟೈಮ್ ಇರೋದು, ಮತ್ತೆ ನಿಮ್ಗೆ ಸ್ಟಾರ್ಟ್ ಮಾಡಬಹುದಲ್ಲ. ಒಂದು ಅರ್ಧ ಗಂಟೆ ಏನಾಗ್ತದ್ರಲ್ಲಿ ಅದಕ್ಕೆ ಯಾವ ಹಠಕ್ಕೆ ಬಿದ್ದು ನಮ್ಮ ಎಷ್ಟು ಇದ್ದಾಗ ಯಾಕೆ ನಾವು ಆ ರೀತಿ ಮಾಡಬೇಕು? ಪ್ರತಿಪಕ್ಷ ನಾಯಕರು ಕೇಳೋದು ಇಷ್ಟೇ, ತಾವೆಲ್ಲರೂ ಕೂಡ ನಮ್ಮ ಸಹಕಾರ ಕೊಡಿ. ನಾನು ಯಾವುದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೇನೆ, ಸ್ಪೀಕರ್ ಡಿಸಿಷನ್ ಇಸ್ ಫೈನಲ್, ನಾಟ್ ಬಿಕಾಸ್ ರೈಟ್ ಆರ್ ರಾಂಗ್, ಬಿಕಾಸ್ ಇಸ್ ಫೈನಲ್. ಆದ ಕಾರಣ ನೀವೆಲ್ಲ ನಮಗೆ ಒಂದು ಸಹಕಾರ ಕೊಡ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಸ್ಪೀಕರ್ ಏನ್ ನಾಳೆ ಮಾತಾಡಪ್ಪ, ಸ್ಪೀಕರ್ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀರಿ, ಪ್ರಶ್ನೆನೇ ಇಲ್ಲ. ಆದರೆ ನೀವು ಸಂವಿಧಾನದತ್ತವಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಮ್ಮನ್ನ ಎರಡೂ ಕಣ್ಣು ಅಂತ ತಿಳ್ಕೊಂಡು ಮಾತಾಡ್ಬೇಕು. ನೀವು ಎಡಗಣ್ಣು ಹೋದ್ರೂ ಒಂದು ಒಂಟಿ ಕಣ್ಣೆ ಅಂತಾರೆ, ಬಲಗಣ್ಣು ಹೋದ್ರೂ ಒಂಟಿ ಕಣ್ಣೆ ಅಂತಾರೆ. ಬಲ ಎಡ ಇಲ್ಲ ಅದಕ್ಕೆ. ನಿಮ್ಮ ಬಲ ಆ ಕಡೆ ಇರ್ಬೋದು, ಬಲಗಣ್ಣು ಆ ಕಡೆ, ಅದು ಹೋದ್ರು ಒಂಟಿ ಅಂತಾರೆ. ಒಂಟಿ ಸ್ಪೀಕರ್, ಒಂಟಿ ಕಣ್ಣು ಅಂತಾರೆ. ಇದು ಎಡಗಡೆ ಹೋದ್ರು ಒಂಟಿ ಅಂತಾರೆ. ನೀವು ಹಂಗ್ ಮಾಡ್ತಾ ಇದ್ದೀರಾ ನೀವು. ಈಗ ನಾವು ನಮ್ದು ನೋಡಿ ಸರ್, ಸರ್ಕಾರ ಅವರು ಒಂದು ಪೊಲಿಟಿಕಲ್ ಆಗಿ ಯೋಚನೆ ಮಾಡಿ ಬಹಳ ಹೋರಾಟಗಳಾದ್ಮೇಲೆ ಆಚೆ ಕಡೆ ಅವರೊಂದು ಡಿಸಿಷನ್ ಅನ್ನ ಮಾಡಿದ್ದಾರೆ. ಅವರು ಸ್ವಾಗತ ಮಾಡಬೇಕಾಯ್ತು. ನೀವು ಒಂದೇ ನಿಮಿಷ, ನಾನು ಬೈಯಲ್ಲ ಅವ್ರನ್ನೇನು. ಅವ್ರು ಎಷ್ಟು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ನೋಡ್ರಿ, ಇಷ್ಟು ನಾವು ಕಷ್ಟ ಬಿದ್ದು ಈ ದಲಿತರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇಷ್ಟೆಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ನಾವು ಒಳ್ಳೆ ಡಿಸಿಷನ್ ತಂದಿದ್ದೀರಿ, ಹಾರ್ಟ್ಫುಲ್ ಡಿಸಿಷನ್ ತಂದಿದ್ದೀರಿ, ವಿರೋಧ ಪಕ್ಷನೂ ವೆಲ್ಕಮ್ ಮಾಡ್ತತೆ ಅಂತ ನಾನು ಬಯಸಿದ್ದೀನಿ. ದಯವಿಟ್ಟು ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ. ಇದು ಬಹಳ ಸೆನ್ಸಿಟಿವ್ ವಿಚಾರ ಅಧ್ಯಕ್ಷರೇ. ಬೇರೆ ವಿಚಾರ ತರ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಬೇರೆ ತರ ಏನೇನೋ ಮಾತಾಡ್ತಿರಲ್ಲ, ಏನೇನೋ ಒಂದು ವರ್ಡ್ ಹೆಚ್ಚು ಕಮ್ಮಿ ಆದರೆ ಜೀವನ ಪೂರ್ತಿ ಬ್ಲ್ಯಾಕ್ ಮಾರ್ಕ್ ಆಗೋತತೆ. ಬಹಳ ಹುಷಾರಾಗಿ ಮಾತಾಡಬೇಕು. ಆ ಗಂಭೀರತೆ ಇಟ್ಕೊಂಡೇ ನಾವು ಕೇಳಿರೋದು ಇದು. ಆದರೆ ತಾವು ಸ್ಪೀಕರ್ ಆ ಕಡೆ ಯಾಕೋ ವಾಲ್ದಂಗೆ ಕಾಣಿಸುತ್ತೆ. ಡೆಮಾಕ್ರಸಿಯಲ್ಲಿ ನೋಡಿ, ಅವ್ರಿಗೆಷ್ಟು ನಮಗೂ ಅಷ್ಟೇ ಕೊಡ್ಬೇಕಾಯ್ತು. ಖಂಡಿತ ನೀವು ಸಂವಿಧಾನ ಚ್ಯುತಿ ಆಗ್ದಂಗೆ ನಡ್ಕೊಬೇಕಾಯ್ತು. ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ಕ್ಲಾರಿಫಿಕೇಶನ್ ತಾವು ಕೊಟ್ಟಿಲ್ಲ. ತಾವು ಕೊಟ್ಟಿಲ್ಲ. ಇದು ಡೆಮಾಕ್ರಸಿಗೆ ವಿರುದ್ಧ ಅಂತ ನನಗನ್ಸುತ್ತೆ. ಡೆಮಾಕ್ರಸಿಗೆ ವಿರುದ್ಧ ಕ್ಲಾರಿಫಿಕೇಶನ್. ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ, ಏನೋ ತಪ್ಪು ಮಾಡ್ಬಿಟ್ಟಿದ್ದೀರಿ ಅಂತ ಅನ್ಸಿದೆ. ಸರ್ಕಾರ ಎಲ್ಲೋ ಮೋಸ ಮಾಡಿದ್ದೀರಿ ಯಾವುದೋ ಸಮುದಾಯಕ್ಕೆ ಅಂತ ಅನ್ಸಿದೆ. ಅದಕ್ಕೋಸ್ಕರ ಅವರು ನಮಗೆ ಹೇಳಿಕೆಯನ್ನ ಕೊಡಕ್ಕೆ ನಾವು ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ. ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ. ಮಾಡಬೇಡಿ ಇವ್ರೆ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದವರು ಮೇಲೆ ತಮ್ಮನ್ನ ಕೇಳ್ತಾ ಇದ್ರು, ಪ್ರಶ್ನೆ ಕೇಳ್ತೀವಿ, ಕ್ಲಾರಿಫಿಕೇಶನ್ ಕೇಳ್ತೀವಿ ಅಂತೇಳಿ.
ಆದರೆ ವಿರೋಧ ಪಕ್ಷದ ನಾಯಕರೇ ಹೇಳಿದ ಹಾಗೆ ತಾವು ಹೇಳಿದರು, ನಾವು ಹೇಳಿಕೆ ಮಾಡ್ತೀವಿ, ಹೇಳಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ, ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ. ನಿಯಮಾನುಸಾರ ಏನು ತಾವು ನಿರ್ಣಯ ಮಾಡಿದ್ದೀರಿ ಇದು ಸಂಪೂರ್ಣವಾಗಿ ಸರಿಯಾಗಿದ್ದಿದೆ. ಈ ಒಂದು ನಿಲುವನ್ನು, ಸರ್ಕಾರದ ನಿರ್ಣಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗ ಘೋಷಣೆ ಮಾಡಿದ್ದಾರೆ. ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯ. ಸರ್ವ SC ಜನಾಂಗಕ್ಕೆ ಸಮಾಧಾನ ತರ್ತಕ್ಕಂಥ, ಸಂತೋಷ ತರ್ತಕ್ಕಂಥ ಒಂದು ನಿರ್ಣಯ. ಆದ್ದರಿಂದ ಏನಾದರೂ ಮಾಡಿ ಗಲಾಟೆ ಮಾಡಬೇಕು ಅಥವಾ ಕೇಳ್ದಂಗೆ ಮಾಡಬೇಕು, ಹೇಳ್ದಂಗೆ ಮಾಡಬೇಕು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಏನಿತ್ತು ಅದು ಸಾಧಿಸಿಕೋಬೇಕು ಅನ್ನುವಂಥ ಪ್ರಯತ್ನ ವಿರೋಧ ಪಕ್ಷದವ್ರದ್ದು ಸರಿಯಾದದ್ದಲ್ಲ. ಏನೇ ಇದ್ರೂ ಸಹಿತ ಇದನ್ನು ಸ್ವಾಗತ ಮಾಡಬೇಕು. ಇದರಲ್ಲಿ ಮತ್ತೆ ಬೇರೆ ಬೇರೆ ಏನಾದರೂ ಚರ್ಚೆ ಸಂದರ್ಭಗಳು ಬಂದೇ ಬರ್ತಾವೋ ಅವಾಗ ಮಾಡ್ಬೋದಾಗಿತ್ತು. ಈ ಐತಿಹಾಸಿಕ ನಿರ್ಣಯವನ್ನು ಈ ಸದನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಮಾಡಿದಾಗ ಸ್ವಾಗತಿಸಿದ್ದಾರೆ. ಕರ್ನಾಟಕದ ಜನತೆ ಇದನ್ನು ಸ್ವಾಗತಿಸಿದೆ. ಕರ್ನಾಟಕದ SC ಪಂಗಡದ ಸರ್ವರೂ ಸಹಿತ, ಸರ್ವ ವರ್ಗಗಳು ಸಹಿತ ಇದನ್ನು ಸ್ಪಂದಿಸಿರ್ತಕ್ಕಂಥದ್ದು. 6-6-5 ಈ ಒಂದು ಫಾರ್ಮ್ಯುಲಾನ ಎಲ್ಲರಿಗೂ ಒಪ್ಪಿಗೆ ಆಗಿರ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರು ಸಭಾತ್ಯಾಗ ಮಾಡಿರೋದು ಕೇವಲ ರಾಜಕೀಯ ನಾಟಕಕ್ಕಾಗಿಯೇ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ವಿವೇಕದ ಹೆಜ್ಜೆ ಅಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಚರ್ಚೆ ಮುಂದುವರ್ಸ, ಅದರ ಬಗ್ಗೆ ಚರ್ಚೆ ಇಲ್ಲ ಅಂತ ಹೇಳಿದ್ದೀರಿ. ಹಾಗೆಲ್ಲ ಮಂತ್ರಿಗಳೇ, ಈಗ ಅವರಿಗೆ ಅದರ ಬಗ್ಗೆ ಚರ್ಚೆ ಬೇಡ, ಮಾತುಕತೆ ಬೇಡ ಅಂತ ಹೇಳಿದೆ. ಮತ್ತೆ ಇದರಲ್ಲಿ ಬೇಡ, ಯಾಕಂದ್ರೆ ಆ ಸಬ್ಜೆಕ್ಟೇ ಬೇಡ. ಏನು